ಗೈಸ್ ನಿನ್ನೆ ಒಂದು ವಿಡಿಯೋ ನೋಡ್ಕೊಂಡು ಕುಂತಾಗ ಪಪ್ಪ ಮುಂದೊಂದು ವಿಡಿಯೋ ಬಂತು. ವಿಡಿಯೋ ಹಾಕ್ತೀನಿ, ಫಸ್ಟ್ ನೋಡ್ಕೊಂಬರ್ರಿ. ಪ್ರೌಡ್ ಕನ್ನಡಿಗ, ನಿನಗೆ 1,90,000 ಫಾಲೋವರ್ಸ್ ಇರೋದು ಒಂದೇ, ನನಗೆ 3,000 ಫಾಲೋವರ್ಸ್ ಇರೋದು ಒಂದೇ. ಗೈಸ್ ಈ ವಿಡಿಯೋ ಎದಕ್ಕಪ್ಪ ಅಂತಂದರೆ, ಪ್ರೌಡ್ ಕನ್ನಡಿಗ ಒಂದು ವಿಡಿಯೋ ಮಾಡಿದ್ದ. ಆ ವಿಡಿಯೋಗೆ ಇವರು ರಿಪ್ಲೈ ಕೊಟ್ಟಿರೋದು. ಆ ರಿಪ್ಲೈ ಒಳಗೆ ಏನೇನು ಕೊಟ್ಟಿದ್ದಾರೋ ನೋಡ್ರಿ. ನೀನು ನಮ್ದು ವಿಡಿಯೋ ತಗೊಂಡು ನೀನು ಮಾಡಿದೆ, ಓಕೆ ಒಪ್ಕೋತೀನಿ, ನಮ್ಗೇನು ಬೇಜಾರಿಲ್ಲ ಅದರಿಂದ. ಬಟ್ ನೀನು ಒಂದು ಹೆಣ್ಮಗು ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಆ ಹೆಣ್ಮಗು ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದ್ರೆ ಏನಂದ್ರೆ ಅದು ಮಾತಾಡಬೇಡಿ, ಇಂಥವ್ರಿಂದ ಇದಾಗೋದು ಅದು ಅಂತ. ಅವನು ಹೆಣ್ಮಕ್ಳು ಬಗ್ಗೆನೂ ಏನೂ ವಿಡಿಯೋ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಪಕ್ಕಕ್ಕೆ ನಿಂತಿದ್ದಾಳಲ್ಲ, ಅವಳು ಕರೆಕ್ಟಾಗಿ ಮಾಡಿದಾಳ ವಿಡಿಯೋ ಅಂತ ಫಸ್ಟ್ ಅವಳಿಗೆ ಕೇಳು. ಪ್ರೌಡ್ ಕನ್ನಡಿಗ ಹೇಳ್ತಾ ಇದ್ದಾನೆ ಏನಂದ್ರೆ, ಇಂಥ ಹುಡುಗಿರಿಂದಾನೇ ಸಮಾಜಕ್ಕೆ ಕೆಟ್ಟ ಹೆಸರು. ಹೂನಕ್ಕ, ನಿಮ್ಮಿಂದ ಸಮಾಜಕ್ಕೆ ಒಳ್ಳೆ ವಿಡಿಯೋಗಳು ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೊಂದು ಒಳ್ಳೆ ಅವಾರ್ಡ್ಗಳನ್ನ ಕೊಡಬೇಕು. ಫಸ್ಟ್ ಆಫ್ ಆಲ್ ನಾನೇನ್ ತಪ್ಪು ಮಾಡಿದ್ದೀನಿ? ಹೂನಕ್ಕ, ನೀನೇನು ತಪ್ಪೇ ಮಾಡಿಲ್ಲ. ನಿಮ್ದು ಸ್ವಲ್ಪ ಕಮೆಂಟ್ ಬಾಕ್ಸ್ ತೆಗೆದು ನೋಡ್ತೀರಾ, ಏನೇನು ತಪ್ಪು ಮಾಡಿರಂತ ಜನಗಳೇ ಸ್ವಲ್ಪ ಆರ್ತಿಗಳು ಎತ್ತಿದ್ದಾರೆ. ರೀಲ್ಸ್ ಮಾಡಿದ್ದೆ, ಅದು ಕಂಟೆಂಟ್ ರೀತಿ ನೋಡ್ಬೇಕಾಗಿತ್ತು. ಫಸ್ಟು ಕಂಟೆಂಟ್ನ ಯಾವ ಥರ ಮಾಡಬೇಕು ಫಸ್ಟ್ ಅದನ್ನ ತಿಳ್ಕೊಂಬ. ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಅದೆಲ್ಲ ಹೇಳಕ್ ನಿನಗೆ ರೈಟ್ಸ್ ಇಲ್ಲ. ರೈಟ್ಸು ಯಾರಿಗಿಲ್ಲ, ಅದು ಕರೆಕ್ಟೇ. ಆದರೆ ನೀವು ವಿಡಿಯೋ ಬಿಡೋ ಟೈಮಾಗೆ ಪಬ್ಲಿಕ್ಕಿಗೆ ಹೋಗ್ತಾಯಿತ್ತು ಅಂತ ನಿಮಗೆ ಗೊತ್ತಿರಲ್ಲ. ಪಬ್ಲಿಕ್ಗೆ ನಿಮ್ಮ ಅಪ್ಪಂದ